ಹೋ ಹಾವು ಈಗ ಯಬ್ಬ ಇದೆಂತ ಮಾರ ವಿಶೇಷ ಕಂದಡಿ ಅಂತ ಇದ್ರ ಮೇಲ್ ಕೋಡಿರುತ್ತೆ ಅದೇ ಹೋಯ್ತು ಎಷ್ಟು ದೊಡ್ಡದಿರ್ಬೋದು ಅಂದ್ರೆ ಇದೆ. ಹಾಯ್ ನಮಸ್ಕಾರ, ಎಲ್ಲ ಹೆಂಗಿದ್ರಿ? ನಾನಂತೂ ಸಖತ್ತಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಅಮಾಸ್ ಬೈಲಿನ ಬಳ್ಮನೆ ಕ್ಷೇತ್ರದ ಹತ್ರ ಬಂದಿದ್ವಿ. ಇಲ್ಲಿ ಚತುರ್ಮುಖ ಬ್ರಾಹ್ಮಣ ದೇವಸ್ಥಾನ ಇತ್ತಲ್ಲ, ಅಲ್ಲೇ ಹತ್ರದಲ್ಲ ಕೋಟೆರಾಯ ಅನ್ನುವಂತಹ ಒಂದು ಅತ್ಯಂತ ಶಕ್ತಿಶಾಲಿ ಕಾರಣಿಕ ದೇವಸ್ಥಾನ ಇತ್ತ. ಆದ್ರೆ ಆ ದೇವರ ಮೂಲ ಸ್ಥಾನ ಇಲ್ಲೇ ಒಂದು ದೊಡ್ಡ ಬೆಟ್ಟದ ಮೇಲಿತ್ತ. ಬೆಟ್ಟದ ಮೇಲಿರುವ ಕೋಟೆರಾಯನ ಮೂಲ ಸ್ಥಾನವನ್ನ ನೋಡೋ ಭಾಗ್ಯ ನಮ್ಗ್ ಸಿಕ್ಕಿತ. ಬರೇ ನಾನ್ ಮಾತ್ರ ದರ್ಶನ ಮಾಡುದಲ್ಲ, ನಿಮ್ಗೂ ದೇವ್ರ ದರ್ಶನ ಮಾಡಿಸ್ತೆ. ಬನ್ನಿ ಹೋಯ್ ಬಪ್ಪ. ಇದೇ ಬೆಟ್ಟನ ಇದೇ ವೆಸ್ಟರ್ನ್ ಘಾಟ್ ಸರ್. ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಾಸ್ ಆಯ್ತು ಇದೆ. ಹೌದು, ಇಲ್ಲಿಂದ ಸ್ಟಾರ್ಟ್ ಅಲ್ಲ? ಅಲ್ಲ, 8 ರಾಜ್ಯದ ಪಾಸ್ ಆಯ್ತು. ಹೌದಾ? ಹಾಂ, ನೀಲಗಿರಿಯಿಂದ ಇದ್ರೆ ಮತ್ತೆ ತಮಿಳ್ನಾಡು ಎಂಡ್ ಆಗ್ತದೆ. ಅಯ್ಯಬ್ಬ. ಇದು ಕೋಟೆರಾಯನ ದೇವಸ್ಥಾನ. ಅಂದ್ರೆ ಈಗ ಬೆಟ್ಟದ ಮೇಲಿಂದ ದೇವರು ಕೆಳಗಿಳಿದ್ ಬಂದ ಕತೆ ಇದೆ. ಇದ್ರ ಬಗ್ಗೆ ನಾವು ಫುಲ್ ಸ್ಟೋರಿ ಈ ವಿಡಿಯೋ ಎಂಡ್ ಅಲ್ಲಿ ನಾನು ನಿಮ್ಗೆ ಹೇಳ್ತೆ. ಮೇಲೆ ಮೂಲ ದೇವಸ್ಥಾನನ ನಾವೀಗ ನೋಡ್ಕೊಂಡ್ ಬರೋಣ, ಬನ್ನಿ ಹೋಯ್ ಬಪ್ಪ. ದರ್ಶನದಲ್ಲಿ ದರ್ಶನ ಮಾಡಿ ಅಲ್ಲಿಂದ ಬಂದು ಪ್ರಸಾದ ಇಲ್ಲಿ ಇಟ್ಟು ಪೂಜೆ ಆಗಿ ಇಲ್ಲೇ ದರ್ಶನ ಸ್ಟಾರ್ಟ್ ಆಗಿ ದೇವಸ್ಥಾನದವರೆಗೆ ಅಲ್ಲಿ ಹೋದ್ಮೇಲೆ ಅಲ್ಲಿನ ಮೂಲ ಪ್ರಸಾದ ದೇವಸ್ಥಾನ ಹೋದ್ರೆ ಹಬ್ಬ ಶುರು. ಇದು ಯಾವ ದೇವರು ಇದೀಗ? ಇಲ್ಲಿ ಬ್ರಹ್ಮ ಬ್ರಹ್ಮ ಮತ್ತೆ ಯಕ್ಷಿಯ ಮಳೆಗಿಳಿ ಬಾರ್ದಿದೆ ಮ್ಯಾಗಿ ಅಂತ ಬ್ಯಾಗ್ ತುಂಬ ಹತ್ತ ಪೂಜೆ ಹೋಗ್ತಲ್ಲ ದಿನ ಕರೆಕ್ಟ್ ಟೈಮಿಗೆ ಸರಿಯಾಗಿ ಹೋಗ್ತಿಲ್ಲ ಇನ್ನು. ಹೌದಾ? ಅದು ಭಾರಿ ಕಷ್ಟ ಆಗ್ತದೆ. ಅಷ್ಟು ಟೈಮ್ ಆಗಿ ಮುಟ್ಟಕ್ಕೆ ನಾವು ಅದೇ ಟೈಮ್ ಒಳಗೆ ಇಲ್ಲಿ ಬರ್ತೀವಿ. ಇವತ್ತು ಟೈಮ್ ಇಲ್ಲಲ್ಲ, ಆಗಿರಲ್ಲೆಲ್ಲ ಕೂತ್ಕೊಂಡ ಸ್ವಲ್ಪ ಆ ಜಾಗನೇ ತಿಂದು ತೆಗೆದ್ಬಿಡ್ತು. ತೂತು ಮಾಡೋದಲ್ಲ, ಹೋಲ್ ಮಾಡೋದಲ್ಲ. ಈಗ ಸೊಳ್ಳೆ ಎಲ್ಲ ಹೋಲ್ ಮಾಡಿ ಕುಡಿದು ಅದಕ್ಕೆ ರಕ್ತ ನಿಮ್ಗೆ ಹೊರಗೆ ಬರ್ತಿಲ್ಲ, ಬ್ಲಾಕ್. ಇವು ಕಚ್ಚರು ನಿಮ್ಗೆ ಗಂಟೆ ಗಟ್ಟಲೆ ರಕ್ತ ಹೋಗ್ತಾ ಇರುತ್ತೆ. ಮೊಳಿ ಚಿಪ್ಪಿ ಅಲ್ಲ ಕಾಣ? ಮೊಳಿ ಅಲ್ಲ, ಬಸವನ ಹುಳುವ ಮಾಡ್ತಾವ, ಇಲ್ಲ ಅಂತಲ್ಲ. ಅವೇನಾದ್ರು ತುಂಬ ತ್ರಾಸಪಟ್ಟು ಬೇಟೆಯಾಡೋ ಟೈಮ್, ಹೌದು, ರಕ್ತ ಕುಡಿಯೋದು, ಮಾಂಸ ತಿನ್ನೋ ಟೈಮಿಗೆ ಅಚಾನಕ್ ನಾವು ಹೋದ್ರೆ ಮಾತ್ರ, ಬೇರೆ ಹೊತ್ತಿಗೆ ಅಂತ ಮಾಡೋದಿಲ್ಲ, ಬಿಟ್ಟು ಕೊಡುವುದು. ಇದೆ ಅಂತ ಈಗ ಬೀಜ ಬೀಜವಾ? ಬೀಜ ಅದೇನು ಕಾಡು ಪ್ರಾಣಿ ತಿನ್ಕೊಂಡು ಹೋಯ್ತು. ಒಳ್ಳೆ ರೌಂಡ್, ಒಳ್ಳೆ ವ್ಯಕ್ತಿ ಅಂತ ತೋರಿಸ್ತೀಗ. ಎಂತದೆ? ಹಾವು ಹಾವು ಎಲ್ಲಿತ್ತು? ಹಾವು ಈಗ ಯಬ್ಬ, ಇದೆಂತ ಮಾರ ವಿಶೇಷ? ಕಂದಡಿ ಅಂತ. ಹೆಂಗಿತ್ತು ಗಣಿ? ಸತ್ತೋಯ್ತೆ ಅಂತ? ನುಷಿ ಆಡತ್ತೆ ಹಬ್ಬ. ಮೆಟ್ಟಿರಿ ಅಂತ ಇಲ್ಲ, ಮೆಟ್ರು ಕೂಡಲೇ ಕೊಯ್ದೆಯಲ್ಲ. ಮತ್ತೆ ಎಂತೆಲ್ಲ ಕಾಲ್ ಮುರು ದಿವಸ ಎಂಥ ಪ್ರಾಣಿಗಳಾದರೂ ನಮ್ಮ ಮೇಲೆ ಅವಾಗಿ ಅಟ್ಯಾಕ್ ಮಾಡೋದಿಲ್ಲ. ಮನುಷ್ಯನ ಬಿಟ್ಟರೆ ಜಗತ್ತಿನ ಅತ್ಯಂತ ಕ್ರೂರ ಪ್ರಾಣಿ ಸಾಲ ಸಿಕ್ಕು ಇರುವೆ. ಸಣ್ಣ ಇರುವೆ ಇತ್ತಲ್ಲ ಮನೆಯಂಗಲೇ, ಅವಕ್ಕೆ ನೀವು ಎಂತ ಮಾಡಿದ್ರೆ ಗೊತ್ತು. ಮನುಷ್ಯನು ಮಾಡಿ ಜಗತ್ತಂಗೆ ಇವರಿದ್ರೆ ಪುಣ್ಯ ಮಾಡಿರುತ್ತೆ. ಹೌದು, ಇಷ್ಟು ಒಳ್ಳೊಳ್ಳೆ ಪ್ಲೇಸ್ ಅಲ್ಲ ಹಬ್ಬ, ನಮ್ಮಿದೆಲ್ಲ ಖುಷಿ ಹಬ್ಬ. ಈ ಸರ್ಕಲ್ ಆಗಿದೆ ಹೊಳೆ ನೀರು. ಅದು ಎಷ್ಟು ತಾಕತ್ತಿತ್ತದ್ರಂಗಂದ್ರೆ 90 ಹುಡುಗ ಲಾಸ್ಟ್ ಟೈಮ್ ಕಳೆದೋದ. 8 ದಿನ ಕಾಡಾಗಿದ್ವಿ. ಹೌದಾ? ನೀವು ಫುಲ್ಲು ಪೇಪರ್ ಟಿವಿಯಾಗೆಲ್ಲ 8 ದಿನ ನೀರು ಕುಡ್ಕೊಂಡು ಆಯ್ತು ನಾನು. ಹೌದಾ? ಏನು ಆಯ್ತು ಮನೆಗೆ ಬಂದಿಲ್ಲ. ಅದು ದೈವ ಶಕ್ತಿ ಎಲ್ಲ ಇರ್ಬೋದು, ಬೇರೆ ವಿಷಯ. ನಾವು ತಗೊಬಂದದ್ದು ಯಾವ್ದು ಗೊತ್ತಾ ನಿಮ್ಗೆ?
ಸ್ಟಾಮಿನಾ ಕೊಟ್ಟಿದ್ದೆ ಈ ನೀರು ಅಷ್ಟು ಮೆಡಿಸಿನ್ ಕುಡಿಲಕ್ಕಲ್ಲ ಇದು ನೀರು ಹಾಂ ಮದೆ ಅಂತ ಇದು ನಿಮ್ಗೆ ಈ ನೀರಿಗಿಂತ ಬಾವಿ ನೀರು ಕ್ಲೀನ್ ಈ ನೀರಿಗಿಂತ ಫಿಲ್ಟ್ರ್ ಅಲ್ಲ ಶುದ್ಧ ನೀರು ನಿಮಗೆ ಸಿಕ್ಕಿದೆ ಅಲ್ಲ ಭೂಮಿ ನೀರು ಸಿಕ್ಕಿದೆ ಅಲ್ಲ ಇಂಥದ್ದೇ ಹೊಳೆಯಾಗಿ ಸಿಗ್ಬೋದು ಅದೇ ಮತ್ತೆ ಬೇರೆ ಬಾವಿ ಎಲ್ಲ ಸಿಗುದಿಲ್ಲ ಒಳ್ಳೆ ಕೋಲ್ಡ್ ನೀವು ಎಂತ ಮಾಡೋದು ಬೇಡ ಈಗ ಕೊಚ್ಚಿಗಣಕೀಗ ಎಂತ ಮಾಡೋದಿಲ್ಲ ಅಷ್ಟೇ ಇಷ್ಟೇ ಹಾಯ್ ಗಾಯ್ಸ್ ನಮ್ದು ಇನ್ಸ್ಟಾ 360 ಆಫೀಸ್ ಅಬ್ದರ್ ಬನ್ನಿ 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 ವಾವ್ ವಾವ್ ಪ್ರೇಕ್ಷಾ ನಿಮ್ಮ ಚಾನಲ್ ಹೆಸರು ದೋಸ್ತ್ ಮಿಸ್ಟರ್ ಕಾಂಚನ್ ಹೊಸ ಚಾನಲ್ ಯೂಟ್ಯೂಬ್ ಬರ್ತದೆ ಈಗ ನಾವು ಎಲ್ಲ ಯಾವ ಹಾಡಿದ ಇದು ಯಾವ ಹಾಡಿ ಗೊತ್ತಿಲ್ಲ ಇಲ್ಲಿ ಈ ಹಾಡಿ ಹೆಸರು ಅಂತ ಸರ್ ಈ ಹಾಡಿ ಹೆಸರು ಅಂತ ಕೋಡಿತ್ತಲ್ಲ ಹೌದು ಒಳ್ಳೆ ಇವು ಕೊಡ್ತೀವಿ ನೋಡಿ ಕಾಳು ಸಂಕ ತೆಂಗಿನ ಕಾಲದಲ್ಲಿ ತೆಗಿಬೇಡಿ ಅದನ್ನ ಕಡಿ ಬುರುಡೆ ಬಿಡು ಇದ್ರ ಮೇಲೆ ಕೋಡಿರುತ್ತೆ ಅದೇ ಹೋಯ್ತು ಅಂತ ಕಚ್ಚಿ ಎಷ್ಟು ದೊಡ್ಡದಿರ್ಬೋದು ಅನ್ನೋದಿದೆ ಅಂದಾಜಿನ ಪ್ರಕಾರ ಒಂದು 600-700 kg ಮೇಲಿದೆ ಈ ಕಾಡ್ಕೊಳಲ್ಲ ಒಂದು 5 ಟನ್ ಇದು ಹಾಕ್ಲಕ್ಕಲ್ಲ ವಿಡಿಯೋ ಯಾಕಂದ್ರೆ ಇಲ್ಲ ಕಾಡಲ್ಲಿ ಇದ್ದದ್ದಲ್ಲ ಹೌದು ನಾವೆಂತ ಮಾಡೋದಲ್ಲ ಇದ್ದದ್ದನ್ನೇ ಯಾಕೆ ಇತ್ತಲ್ಲ ಅದೇ ಅದೇ ಕವನ ಕಷ್ಟ ಕಾಡ್ಕೋಣನ ತಿಂದದ್ದ ಈಗ ಹುಲಿ 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 ಕಾಡ್ಕೋಣನ್ ಹಿಡದ್ದ ಅದ್ರದ್ದು ಬುರುಡೆ ಮಾತ್ರ ಇಲ್ಲೇ 5 ವರ್ಷ ಆಯ್ತು ನಾವು 5 ವರ್ಷ ಆಯ್ತಲ್ಲ 5 ವರ್ಷದಿಂದ ಇತ್ತು 5 ವರ್ಷದಂಗೆ ನಾವು ಫಸ್ಟ್ ಒಂದು ವರ್ಷ ಅದು ಹಿಡದ್ದೆ ಅವತ್ತು ಸ್ಮೆಲ್ ಬರ್ತಿತ್ತು ಅದು. ಮೂಳೆಗಳೆಲ್ಲ ಇದ್ದಿತ್ತು ಈಗ ಬರೀ ಇದು ಮಾತ್ರ ಉಳಿದಲ್ಲ ಭಾಳ ಉಳಿಸೋದಿತ್ತಲ್ಲ ಇದು ಯಾವ ಗೌರ್ಮೆಂಟ್ ಉಳಿಸೋದಿಲ್ಲ ಯಾವ ಡಿಪಾರ್ಟ್ಮೆಂಟ್ ಇದಾರಿಗಲ್ಲ ನಾವು ಅದೇ ನೆಕ್ಸ್ಟ್ ಇಯರ್ ಮರಗಳಿಗೆಲ್ಲ ಕಡು ಎಂತದು ಗಿಡದ್ದು ಹೋ ಅಡ್ಡಿಲ್ಲ ಅಡ್ಡಿಲ್ಲ ಅದೇ ಮನೆ ಕ್ಲೀನ್ ಮಾಡ್ಕೊಂಡ್ಕೊಂಡೆ ಮತ್ತೆ ಕಡಿ ಪಟ್ಟ ನೆನಪಾಯ್ತು ಇಂಬಳ ದಾಳಿ ಇಂಬಳ ಸರಿ ಹಂಗಾರೆ ಇರತ್ಯಾ ಮತ್ತೆ ದೇವ್ರು ಬಂದು ನಿಂತ ಜಾಗ ಹಾ ಒಂದು ನೆಕ್ಸ್ಟ್ ಜಾಗ ಇದೆ. ಯಾವುದು ಹೋ ಇಲ್ಲ ಇದು ಈಗ ಮತ್ತು ಸಿಕ್ಕಾಪಟ್ಟೆ ಹೈಟ್ ಇತ್ತಲ್ಲ ಈಗ ಮೊದಲನೇ ಸ್ಟೆಪ್ ಇದು ಹಾಂ ಇದು ಇಲ್ಲಿಂದ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಆಯ್ತು ಹೋ 3ನೇ ಸ್ಟೆಪ್ 4 5 6 ಆ ಥರ ಇತ್ತಾ ಬೇ ಅದೇನು ಪ್ರಸಾದ ತಪ್ಪದಾರೆ ಅಲ್ಲಿಂದ ಕೆಳಗೆ ತಪ್ಪದಾರೆ ಓ ಇಲ್ಲಿ ಈ ದೇವ್ರ ಹತ್ರ ಇಲ್ಲಿ ಕಾಯಿ ಇಟ್ಟು ಹೋಯ್ತು ನಾವು ಒಂದು ಈ ಮುಖ ಥರ ಇಲ್ಲ ಕಣ್ಣು ಕಾಣಿಸಿ ಓ ಇದೆ ಅಂತ ಈ ದೇವ್ರ ಹೆಸರು ಅಂತ ಬೊಬ್ಬರಿ ಬಾಗಿಲು ಬೊಬ್ಬರಿ ಅಂತ ಇದರಿಂದ ಮೇಲೆ ಒಂದೆಲ್ಲ ಸಂಸ್ಥಾನಗಳಿದ್ದದ್ದು ಓ ಹೀಗೆ ಹೌದು ಸಲ ಉಸಿರು ಕಟ್ಟು ಕಿಣಿಗ ಮೊದಲು ಇಲ್ಲೇ ಕಾಯಿ ಹೊಡಿತಿದ್ದಲ್ಲ ಅಣ್ಣ ಮೇಲೆ ಅಂತ ಭಗವದ್ವಜ ಇದ್ದಾಗಿತ್ತು ನಿಶ್ಚಿತ ವರ್ಷ ಕಷ್ಟಪಟ್ಟು ಸ್ವರ್ಗ ಬಂತೇನೆ ಈಗ ಒಳ್ಳೆ ಬದಲು ಭಾಳ ಬಂತಾ ಓ ಹ್ಞೂ ಇಲ್ಲಿಂದಂತೂ ಪ್ಲೇಸ್ ಸಖತ್ತಾಗಿ ಕಾಣಿಸ್ತಾ ಇದೆ ಒಳ್ಳೆ ಪ್ಲೇಸ್
ಫೈನಲಿ ಮೇಲೆ ಬಂದಿತ್ತು ನಾವೀಗ. ಸಿಕ್ಕಾಪಟ್ಟಿ ಒಳ್ಳೆ ಉಂಟು, ಪ್ಲೇಸು ಒಳ್ಳೆ ಇತ್ತು ಮತ್ತು ಬರೋ ಜಾಗನೂ ಒಳ್ಳೆ ಇತ್ತು. ಚಟುಕೂರು ಹತ್ತಲ್ಲ ಇಲ್ಲಿನರಿಗೆ ಒಂದು ನಂಬಿಕೆ ಇತ್ತು. ಕೊಂಡಂಗೆ ಚಟೂರು ಆಡ್ಕೊಳ್ಳೆ ಈ ಅಲ್ಲಿ ದೂರದಿಂದ ಈ ಬರಿ ತೋರುತ್ತೆ, ಇಲ್ಲಿ ಅರಿಕಲ್ ಕಣ್ಣಂಗೆ ತೋರ ಕೊಟ್ರೆನ್ ತುರುವೇ ಚಾಣದೆ ನನ್ನ ಕಣ್ಣಂಗೆ ಚಟುಕೂರಿ ದೊಡ್ಡದಂತ ಹೇಳ್ರೆ ಅದು ಅಲ್ಲಿ ಇದಾದ ವರ್ಷಿನ ಕಲರ್ ತೋರುತ್ತೀಗ ಓಲ್ ಮೇ ಅಲ್ಲ ಇಲ್ಲ ಕಾಲಡಿ ಓಲ್ ಅಲ್ಲ ಅಲ್ಕಣ ವರ್ಷಿನ ಕಲರ್ ಒಂದು ಮನೆ ತೋರುತ್ತಲ್ಲ ಇಲ್ಲ ಅಲ್ದಿ ಓಲಿ ಅಲ್ಲ ಅಲ್ಲ ಹಸಿರು ಗದ್ದೆ ಎಲ್ಲ ತೋರುತ್ತಾ ನಿಮಗೆ ಕೆಂಪಾಯಿ. ಹೌದು. ಇಲ್ಲಿ ನಮ್ಮ ಮನೆ ಸತ್ತ ಈಚೆ ಅದೇ ದೇವಸ್ಥಾನ. ಹಾ ಕೋಟೆ ರಾಯನ್ ದೇವಸ್ಥಾನ ಅಲ್ಲ. ಆಮೇಲೆ ಇಲ್ಲೊಂದು ಅಡಿಕೆ ತೋಟ ಕೆಳಗೆ ಒಂದು ಅಡಿಕೆ ತೋಟ ತೋರುತ್ತೆ. ಹೌದು ಹೌದು, ಅಲ್ಲೇ ನಾವು ಸ್ಟಾರ್ಟ್ ಮಾಡೋದು. ಇಲ್ಲೇ ಗಾಳಿ ಗುಡ್ಡೆ ಅಂದ್ರೆ ಅಲ್ಲೊಂದು ನೆರಳು ತೋರ್ತಿತ್ತಲ್ಲ ಅದೆಲ್ಲ. ಕಾಳಿಗುಡ್ಡಿಗ ಹೋಯ್ತಪ್ಪ. ನಾವು ಇದ್ರ ತಿರ್ದಿದ್ದು ಯಾವ ಜಾಗಗಳಿಗೆ ಪೂಜಿಸ್ಕೊಂಡು ಬಂತಂತ ದೇವರು, ಪ್ರತಿಷ್ಠಾಪನೆ ಮಾಡಿಸಿದಂತ ದೇವರು ಅದು ಈಶ್ವರ ಕೋಟೇಶ್ವರ, ಅದನ್ನ ಕೋಟೆರಾಯ ಅಂತೇಳಿ ಪ್ರತೀತಿ ಜನಪದವಾಗಿ ಕೋಟೆರಾಯ ಅಂತೇಳಿ ಕರ್ಕೊಂಡು ಬಂದದಷ್ಟು. ಫೈನಲ್ ಈಗ ನಂಗೆ ತುಂಬಾ ಖುಷಿ ಆಗ್ತಿತ್ತು, ಯಾಕಂದ್ರೆ ಅದ್ಭುತ ಶಕ್ತಿಶಾಲಿ ಒಂದು ದೇವರ ದರ್ಶನ ಮಾಡೋಕೆ ಇಲ್ಲಿ ಬಂದಿತ್ತ. ಅಂತೂ ನಾವು ಕಷ್ಟಪಟ್ಟು ಇಷ್ಟಪಟ್ಟು ಮೇಲೆ ಬಂದಿತ್ತ. ಕೋಟೆ ರಾಯನ ದರ್ಶನವೂ ಆಯ್ತು. ನಿಮ್ಗೂ ಕೋಟೆ ರಾಯನ ದರ್ಶನ ಮಾಡಿಸ್ತೇ, ಬನ್ನಿ. ಗಿಡದ ಅಡ್ಡ ಗಿಡದ ಅಡ್ಡ ಆಚಿಂದ ತಗೊಂಡೆ ಬಿಸಿಲು ತಮಾಷೆ ಒಂದು ವಿಶೇಷತೆ ಅಂತ ಗೊತ್ತಿಲ್ಲ. ಮೊದಲು ನಾವು ಸಣ್ಣ ಇಪ್ಪತ್ತಿಗೆ ಒಂದು ನಂದಿ ಮರ ಇತ್ತು, ಅದು ಸುತ್ತೋಯ್ತು. ಅಲ್ಲಿ ಪುನಃ ಒಂದು ನಂದಿ ಕೊಟ್ಟಿತ್ತು. ಹಿಂಗೆ ಅಂತ ಇಲ್ಲ, ಹಂಗೆ ಇತ್ತು. ಮರ ಬಿದ್ದು ಹೋಯ್ತು, ಇದು ಹಿಂಗೆ ಇತ್ತು. ಶಿವಲಿಂಗ ಅಲ್ಲೇ ಇತ್ತು, ಜೊತೆಗೆ ನಂದಿ ಇತ್ತು ಇಲ್ಲಿ ಜೀವಂತ. ನಂದಿ ಮರ ಅಲ್ಲ ಇದು? ಹೌದು, ನಂದಿ ಮರ. ಅದು ಈಗಲ್ಲ, ಮೊದ್ಲಿನೂ ಇತ್ತು. ಮೊದಲು ಇದು ಹೋಗ್ಬೇಕಿದ್ರೆ ಮೊದಲೊಂದು ಮರ ಇತ್ತು, ಅದು ಪುರಾತನದಂಗೆ ಬಂದಿತ್ತದ ಹಂಗೆ. ಇನ್ನಿದು ಇದಕ್ಕೆ ಪ್ರಾಯ ಪತಿಗೆ ಇನ್ನೊಂದು ಹುಟ್ಟಬಹುದಲ್ಲ ಕೋಟೆ ರಾಯ. ಇಲ್ಲಿಂದ ಇಲ್ಲೆಲ್ಲ ಸುತ್ತ ಪರಿವಾರಗಳು ಬಂದಿದೆ. ಇಲ್ಲೊಂದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪೂಜೆ ಮಾಡಿದರೆ ಸಂಬಳ ಕೊಡ್ಕಲ್ಲ. ಹೌದು, ಅದನ್ನು ಕೊಡ್ತಿದ್ದೆ ಯಾರು, ಅವ್ರಿಗೆ ಒಂದು ಕೊಡೋಕೆ ಯಾರು ಬೇಕಿತ್ತು. ಹೌದು, ಯಾರು ಕೊಡ್ತಿರ್ಲಿಲ್ಲ. ಆ ಭಟ್ರ ಬಾಪತಿ ಇಲ್ಲಿ ಇರ್ತಿತ್ತಂತೆ. ಹೌದಾ? ಒಂದು ಸೇರಕ್ಕಿ ಒಂದು ಕಾಯಿ ಈ ಜಾಗದಂಗೆ ಇಲ್ಲಿ ಇರ್ತಿತ್ತು. ಅದನ್ನು ತಗೊಂಡು ಹೋಯವರು ಕೆಳಗೆ ಊಟ ಮಾಡಿ ಆ ಮನೆಗೆ ಬಂದವರಿಗೆಲ್ಲ ಊಟಕ್ಕೆ ಸಿಕ್ತಿತ್ತಂತೆ. ಅದಕ್ಕೆ ಆ ಮನೆ ಹೆಸರು ಈಗಲೂ ಕೊಡುಗೈ ಮನೆ ಅಂತಾನೆ ಇತ್ತು. ಹೌದಾ? ಈಗಲೂ ಇದೆ. ಈಗ ನಾವಿತ್ತು ಆ ಜಾಗದಾಗ, ನಾವಂದ್ರೆ ನಮ್ಮ ಫ್ಯಾಮಿಲಿ ನಂಬಿಕೆ ಎಲ್ಲಿಯವರೆಗೆ ಇರುತ್ತೆ ಅಂದ್ರೆ ಆ ನಂಬಿಕೆ ಹಂಗಿರೋದು. ಸುಮ್ಮನೆ ಎಲ್ಲೊಂದು ಕತೆ ಕಟ್ಲಿಕ್ಕೆ ಆಗ್ತಿಲ್ಲಲ್ಲ. ಇದೆಲ್ಲ ದೇವ್ರ ಗಣಗಳ, ದೇವ್ರದ್ದು ಸುತ್ತಮುತ್ತ ಎಲ್ಲ ಕಡೆ ಈ ಗಣಗಳಿವೆ. ಬೆಟ್ಟ ಮೇಲೆ ಹತ್ತುವಾಗ ಅಷ್ಟು ಆಯಾಸ ಇದ್ರು ಇಲ್ಲಿ ಮೇಲೆ ಹತ್ತಿ ಬಂದ ಮೇಲೆ ಈ ದೇವ್ರ ದರ್ಶನ ಆದ್ಮೇಲೆ ಇಲ್ಲಿ ತಂಪಾದ ವಾತಾವರಣ ಅತ್ಯಂತ ಕೂಲ್ ಆಗಿರತ್ತಿಲ್ಲ. ಬೇಸಿಗೆ ಕಾಲದಲ್ಲೂ ಇಲ್ಲಿ ಅತ್ಯಂತ ಕೋಲ್ಡ್ ಇರುತ್ತಂದ್ರ ಅಷ್ಟು ಒಳ್ಳೆ ಇತ್ತು ಈ ಪ್ಲೇಸ್ ಮಾತ್ರ, ವಾತಾವರಣ ಎಲ್ಲದು. ಹಿಡ್ಕಂತಿದೆ ರೆಡಿಯಾ? ವಿಡಿಯೋ ಶಿವಾಯ ಭಯಂಕರ ಇದ್ರೆ ಈ ಗುಡ್ಡ ತಲೆ ಮೇಲೆ ರಘುಪಾರತಿಮ್ಮ ಅಂತ ಯೋಗ ಯೋಗ. ನಾವು ಸುಮಾರು ಸಲ ತಿಂದಿತ್ತು. ಹೌದು, ತಮಾಷೆ ಅಂದ್ರೆ ಸುಮಾರು ಸಲ ತಿನ್ನೋದು ಇವ್ರ ತಂದೆ ತಿನ್ನೋದು. ನೆಕ್ಸ್ಟ್ ಸಲ ನಾವಲ್ಲ ತಪ್ಪ ಎಂತ ಸ್ಪೆಷಲ್. ಕೋಟೆಯಲ್ಲಿದ್ದ ಒಬ್ಬ ರಾಜ ಆರಾಧಿಸಿಕೊಂಡು ಬಂದ ದೇವರೇ ಈ ಕೋಟೆರಾಯ. ಕಾಲಾನಂತರದಲ್ಲಿ ರಾಜ್ಯ ಕೋಟೆ ಎಲ್ಲ ಅಳಿದರೂ ಪೂಜೆ ಹಬ್ಬಗಳು ಮಾತ್ರ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಹಲವಾರು ವರ್ಷಗಳ ನಂತರ ಪೂಜೆ ಮಾಡೋ ಅರ್ಚಕರಿಗೆ ವಯಸ್ಸಾದ ಕಾರಣ ಮೇಲೆ ಹೋಗೋಕೆ ಆಗ್ತಾ ಇರ್ಲಿಲ್ಲ. ಒಂದು ದಿನ ಅಂತೂ ಅರ್ಧ ದೂರ ಕ್ರಮಿಸಿ ದೇವ್ರೆ ನನ್ಗಿನ್ನು ಬರ್ಲಿಕ್ಕೆ ಆಗಲ್ಲ ಅಂತ ಕಣ್ಣೀರು ಹಾಕಿ ವಾಪಸ್ ಬರ್ತಾರಂತೆ. ಇಂದು ಕೋಟೆ ರಾಯನಿಗೆ ಪೂಜೆ ಮಾಡಲು ಆಗ್ಲಿಲ್ಲ ಅಂತ ಹೇಳಿ ದುಃಖ
ಚಕಿತರಾಗಿ ಬಂದು ಮಲಗಿದ್ದಾಗ ಸ್ವತಃ ದೇವರೇ ಕನಸಿನಲ್ಲಿ ಬಂದು ನಿನ್ನಂತ ಭಕ್ತನಿರುವಲ್ಲಿಗೆ ನಾನೇ ಬರ್ತೇನೆ, ಬೆಳಿಗ್ಗೆ ಹೊಳೆಯ ತಟದಲ್ಲಿ ನೋಡು ಅಂತಾರೆ. ಬೆಳಿಗ್ಗೆ ಎದ್ದು ಅರ್ಚಕರು ನೋಡಿದಾಗ ಒಂದು ಹುತ್ತ ಇದ್ದು ದೀಪ ಉರಿತಾ ಇತ್ತಂತೆ. ಅದಾಗಲೇ ಪೂಜೆಯೂ ಆಗಿತ್ತಂತೆ. ನಂತರ ಸುತ್ತಲೂ ಇನ್ನೂ 6 ಕಡೆ ಭಕ್ತರೇ ದೇವಾಲಯವನ್ನ ಕಟ್ಟಿಸ್ತಾರೆ. ಈ 7 ದೇವಸ್ಥಾನಗಳನ್ನ ಸಪ್ತ ಪೀಠಗಳೆಂದು ಕರೆಯುತ್ತಾರೆ. ಕೋಟೆರಾಯನ ಮೂಲ ಸ್ಥಾನದ ದರ್ಶನ ಮತ್ತು ಅಮಾಸ್ಬೈಲಿನ ಬೊಳ್ಮನೆಯಲ್ಲಿರುವ ದೇವರು ಇಳಿದು ಬಂದ ಈ ದೇವಸ್ಥಾನದ ದರ್ಶನ ಆದ್ಮೇಲೆ ಅದಕ್ಕೆ ಸಂಬಂಧಿಸಿದ ಹೆಬ್ರಿ ತಾಲೂಕಿನ ಶೇಡಿಮನೆಯ ಅಗಳಿಬೈಲಿನಲ್ಲಿರುವ ಕೋಟೆರಾಯನ ದರ್ಶನ ಪಡೆದೆವು. ಇದು ಕೂಡ ಅತ್ಯದ್ಭುತವಾಗಿದ್ದು ಅತ್ಯಂತ ಪುರಾಣ ಪ್ರಸಿದ್ಧ ದೇವಾಲಯವಾಗಿದೆ. ನಿತ್ಯ ಇಲ್ಲೂ ಸಹ ಪೂಜೆಗಳಾಗುತ್ತವೆ. ಮುಂದಿನ ವರ್ಷ ಬೋಳ್ಮನೆಯಲ್ಲಿರುವ ದೇವಾಲಯದ ಜೀರ್ಣೋದ್ಧಾರವಿದ್ದು ಕೋಟೆರಾಯನ ಎಲ್ಲಾ ದೇವಸ್ಥಾನಗಳು ಜೀರ್ಣೋದ್ಧಾರವಾಗಿ ಹಬ್ಬಗಳು ವಿಜೃಂಭಣೆಯಿಂದ ಆಗುವಂತಾಗಲಿ. ಶ್ರೀ ಕೋಟೆರಾಯ ಎಲ್ಲರಿಗೂ ಒಳ್ಳೆಯದ್ ಮಾಡ್ಲಿ. ನಾವು ಬೆಟ್ಟದ ಮೇಲಿರೋ ಕೋಟೆರಾಯನ ದರ್ಶನ ಮಾಡಬೇಕೆಂಬ ಆಸೆಯನ್ನಿಟ್ಟಾಗ ಸಂತೋಷದಿಂದಲೇ ಕರೆದುಕೊಂಡು ಹೋಗೋ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ ಅವಿನಾಶ್ ಅಣ್ಣ ಬಳ್ಮನೆ ಮತ್ತು ಮಂಜುನಾಥ್ ಅಣ್ಣ ಇವರಿಬ್ಬರಿಗೂ ತುಂಬಾ ಧನ್ಯವಾದಗಳು. ನಾವು ಈ ವಿಡಿಯೋನ ಕೋಟೆರಾಯನ ದರ್ಶನವನ್ನ ಮಾಡಿಸುವ ಉದ್ದೇಶದಿಂದ ಮಾಡಿದ್ದಾಗಿದೆ. ಮುಂದಿನ ದಿನದಲ್ಲಿ ಕೋಟೆರಾಯನ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಮತ್ತು ಹಬ್ಬದ ವಿಡಿಯೋಗಳನ್ನೆಲ್ಲ ನಿಮ್ಮ ಮುಂದೆ ತರ್ತೇನೆ. ಯಾವುದೇ ರೀತಿಯಲ್ಲಿ ವನ್ಯ ಸಂಪತ್ತನ್ನ ಹಾಳುಗೆಡುವ ಉದ್ದೇಶದಿಂದ ಅಲ್ಲ. ಕಾಡುಗಳು ಇನ್ನಷ್ಟು ಸಮೃದ್ಧವಾಗಿ ಬೆಳೆಯಲಿ, ವನ್ಯಜೀವಿಗಳಿಗೆ ಆಧಾರವಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಕೋಟೆರಾಯನ ದರ್ಶನ ಮಾಡಿಸಿದ್ದಕ್ಕಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಹಾಗೂ ನಮ್ಗೆ ಸಪೋರ್ಟ್ ಮಾಡಿ.